ಅತ್ಯಂತ ಶಿಸ್ತಿನ ಪಾರ್ಟಿ ಜೊತೆಗೆ ಏನಂದ್ರೆ ಹೈಕಮಾಂಡ್ ಹೇಳಿದಂಗೆ ನಡೆಯುವಂತಹ ಪಾರ್ಟಿ ಇವೆಲ್ಲ ಮಾತು ಇತ್ತು. ಆದರೆ ಬಿಜೆಪಿಯ ಒಳಗಡೆಗೆ ಏನಾಗ್ತಾ ಇದೆ ಈಗ? ಬಿಜೆಪಿಯ ಪಣ ಬಡಿದಾಟ ಹೈಕಮಾಂಡ್ ತಲುಪಿದೆ. ಹಿಂಡು ದಂಡು ಹೋಗಿ ನಾಯಕರ ಎದುರುಗಡೆ ಕೂತ್ಕೊಂಡಿದ್ದಾರೆ. ಹೇಗಾದರೂ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಲೇಬೇಕು. ಯಾವುದೇ ಕಾರಣಕ್ಕೂ ವಿಜೇಂದ್ರ ಕಂಟಿನ್ಯೂ ಆಗಬಾರದು. ಯತ್ನಾಳ್ ಮತ್ತು ಯತ್ನಾಳ್ ಟೀಮ್ ಹೋಗಿ ದೆಹಲಿನಲ್ಲಿ ಠಿಕಾಣಿ ಹೂಡಿದ್ದಾರೆ. ನಾಯಕರ ಟೈಮ್ ಕೇಳಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ಏನೇನು ಕಂಪ್ಲೇಂಟ್ಗಳಿದೆ ರಾಜ್ಯಾಧ್ಯಕ್ಷರ ಬಗ್ಗೆ ಎಲ್ಲ ವಿವರಗಳನ್ನು ಕೊಡ್ತಾರೆ. ಇನ್ನೂ 2-3 ದಿವಸ ದೆಹಲಿಯಲ್ಲೇ ಇರ್ತಾರಂತೆ. ಬ್ಯಾಕ್ ಟು ಬ್ಯಾಕ್ ನಾಯಕರನ್ನ ಭೇಟಿ ಮಾಡ್ತಾರೆ. ನಾವು ನಿನ್ನೆ ಮಾತಾಡ್ತಾ ಇದ್ವಿ, ಯಾಕೋ ಈ ರಾಜ್ಯ ರಾಜಕೀಯದ ಡೆವಲಪ್ಮೆಂಟ್ಗಳಿದೆಯಲ್ಲ, ಬಿ ಜೆ ಪಿ ಒಳಗಿನ ಡೆವಲಪ್ಮೆಂಟ್ಗಳು, ಅದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರದ ಆರಂಭದಿಂದಲೂ ಕೂಡ ಒಂದು ವಿಚಿತ್ರವಾದಂಥ ನಿಲುವು, ಯಾವುದೇ ಒಂದು ಸ್ಪಷ್ಟತೆ ಇರೋದೇ ಇಲ್ಲ ನಾಯಕರುಗಳಿಗೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಥರ ಇಲ್ಲ ನೋಡಿ. ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಹರೀಶ್, ನೀವು ಇದೀಗ ತಾನೇ ವರದಿ ಕೊಡ್ತಾ ಇದ್ರಿ, ನಾವು ಕೂಡ ನೋಡ್ತಾ ಇದ್ವಿ ಏನೇನು ಬಿ ಜೆ ಪಿಯ ಒಳಗಡೆಗೆ ಏನೇನು ಆಗ್ತಿದೆ ಅಂತ. ಏನೇನು ಆಗಬಾರ್ದು ಅದೆಲ್ಲವೂ ಕೂಡ ಆಗ್ತಾ ಇದೆ. ಯಾಕಂದರೆ ಮಹಾನ್ ಶಿಸ್ತಿನ ಪಕ್ಷದಲ್ಲಿ ನೋಡಿ, ಕಮಲದ ಚಿಹ್ನೆ, ಕೆಸರು ಇದನ್ನೆಲ್ಲ ಇಟ್ಕೊಂಡಿರೋದು ಯಾಕಪ್ಪ ಅಂತಂದರೆ, ನಾವು ರಾಜಕೀಯ ಅನ್ನುವಂಥ ಕೆಸರಲ್ಲಿದ್ದರೂ ಕೂಡ ನಾವು ಪಾವಿತ್ರ್ಯತೆಯನ್ನು ಕಾಪಾಡ್ಕೊಳ್ತೀವಿ ಅಂತ. ಸೊ ಅಂಥದ್ರಲ್ಲಿ ಏನಾಗ್ತಾ ಇದೆ ಇಲ್ಲಿ? ಕಮಲ ಕಾಣೋದಕ್ಕಿಂತ ಹೆಚ್ಚಾಗಿ ಕೆಸರೇ ಕಾಣ್ತಾ ಇದೆ ಬಿ ಜೆ ಪಿನಲ್ಲಿ. ಈ ಹತ್ತಲಿಲ್ಲ ಹರಿಲಿಲ್ಲ ಅಂತಾರೆ ನಮ್ಮ ಊರ ಕಡೆಗೆ. ಅಂದರೆ ಇದೇನಿದು ಬಗೆಹರಿಯುವಂಥ ಲಕ್ಷಣಗಳೇ ಕಾಣ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಅದೇನೋ ಗೊತ್ತಿಲ್ಲ ಬಿ ಜೆ ಪಿ ಹಿರಿಯ ನಾಯಕರಿಗೆ ಕರ್ನಾಟಕದ ಬಗ್ಗೆ ಇರುವಂಥ ಉಪೇಕ್ಷೆ ಇದೆಯಲ್ಲ, ಅಂದರೆ ಇಲ್ಲಿ ಏನಾದರೂ ಕೂಡ ವಿಪರೀತಕ್ಕೆ ಹೋಗೋ ತನಕ ಬಿಡ್ತಾರೆ. ವಿಪರೀತಕ್ಕೆ ಹೋಗಿ ಆಮೇಲೆ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು. ಈ ಬಾರಿನಾದ್ರೂ ಬೇಗ ಎಚ್ಚೆತ್ಕೊಂಡು ಯಾರ್ಯಾರು ಏನೇನು ಕಡಿವಾಣ ಹಾಕಬೇಕು, ಯಾರ್ಯಾರು ಬಾಯಿ ಮುಚ್ಚಿಸಬೇಕು, ಅಥವಾ ಬದಲಾವಣೆ ಅನ್ನುವಂಥದ್ದು ಏನಿದೆಯಲ್ಲ ಬದಲಾವಣೆಯನ್ನು ಮಾಡಬೇಕು ಅಥವಾ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕು. ಇದನ್ನೇನಾದರೂ ನಿರೀಕ್ಷೆ ಮಾಡ್ಬೋದಾ ಹರೀಶ್? ಏನು ನಡೀತಾ ಇದೆ ದೆಹಲಿನಲ್ಲಿ? ಹೌದು ರಂಗನಾಥ್, ಇದುವರೆಗೂ ಕೂಡ ವಿಜೇಂದ್ರ ಅವರ ವಿರುದ್ಧ ವಕ್ಫ್ ನೆಪದಲ್ಲಿ ಹೋರಾಟವನ್ನು ಮಾಡ್ತಿದ್ದಂಥ ಯತ್ನಾಳ್ ಬಣ ಈಗೊಂದು ತಾರ್ಕಿಕ ಅಂತ್ಯ ಹಾಡಬೇಕು, ಇದಕ್ಕೊಂದು ಕ್ಲೈಮ್ಯಾಕ್ಸ್ ರೂಪ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ದೆಹಲಿಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯತ್ನಾಳ್ ಅವರು ಕೂಡ ದೆಹಲಿಗೆ ಬರ್ತಾರೆ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನುವಂತಹದ್ದೇ ಒಂದು ಪ್ರಮುಖ ಉದ್ದೇಶ. ಹೀಗಾಗಿ ಇಷ್ಟು ದಿವಸಗಳ ಕಾಲ ವಕ್ಫ್ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿ ದೆಹಲಿಗೆ ಬಂದು ಅನೇಕ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ರು. ಕಳೆದ ವಾರ ಅರವಿಂದ್ ಲಿಂಬಾವಳಿ ಅವರು ಕೂಡ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿ ವಿಜೇಂದ್ರ ಅವರ ವಿರುದ್ಧ ಏನೇನೆಲ್ಲ ವಿಚಾರಗಳನ್ನು ಹೇಳಬೇಕು, ಅವರ ಲೋಪಗಳೇನು, ಯಾಕೆ ನಾವು ವಿಜೇಂದ್ರ ಅವರನ್ನ ವಿರೋಧ ಮಾಡ್ತಾ ಇದ್ದೀವಿ, ಯಾಕೆ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು, ಹೀಗೆ ಎಲ್ಲ ವಿಚಾರಗಳನ್ನು ಕೂಡ ಸುದೀರ್ಘವಾಗಿ ಮಾತನಾಡಿ ಹೋಗಿದ್ರು. ಈಗ ಅದಕ್ಕೊಂದು ಸ್ಟ್ರೆಂತ್ ಅನ್ನ ತೋರಿಸ್ಬೇಕು, ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಹೈಕಮಾಂಡ್ ಮುಂದೆ. ಅಂದ್ರೆ ವಿಜೇಂದ್ರ ಅವರ ವಿರುದ್ಧ ನಾವು ಇಷ್ಟು ಜನ ಇದ್ದೀವಿ, ನೀವು ಬದಲಾಯಿಸಲೇಬೇಕು ವಿಜೇಂದ್ರ ಅವ್ರನ್ನ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಷ್ಟು ಜನ ಬಂದಿರುತ್ತೆ. ಯಾಕಂದ್ರೆ ಇನ್ನೊಂದು ವಾರದಲ್ಲಿ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ. ಅದು ವಿಜೇಂದ್ರ ಅವರೇ ಕಂಟಿನ್ಯೂ ಆಗ್ತಾರಾ, ಇಲ್ಲ ಒಂದು ಹೊಸ ಮುಖ ಬರುತ್ತಾ? ಹೇಗಾದ್ರೂ ಮಾಡಿ ವಿಜೇಂದ್ರ ಅವ್ರನ್ನ ಇಳಿಸಲೇಬೇಕು, ಹೈಕಮಾಂಡ್ಗೆ ಮನವರಿಕೆ ಮಾಡ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ, ಯತ್ನಾಳ್ ಬಣ ಅಂದ್ರೆ ವಿಜೇಂದ್ರ ಅವರ ವಿರುದ್ಧ ಕೇಸನ್ನ ಬಿಲ್ಡ್ ಮಾಡ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಹೈಕಮಾಂಡ್ ವಲಯದಲ್ಲಿ ವಿಜೇಂದ್ರ ಅವರದ್ದು ಏನೇನು ಲೋಪಗಳಿದೆ, ಅವರು ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ, ಮತ್ತೆ ಯಡಿಯೂರಪ್ಪ ಮಗ ಅನ್ನುವಂತ ಅಹಂಕಾರದಿಂದ ಅವರು ಮಾತಾಡ್ತಾರೆ, ಸಂಘಟನೆಯಲ್ಲಿ ಸರಿಯಾಗಿ ಅವರು ರೂಪಿಸ್ಕೊಳ್ತಾ ಇಲ್ಲ, ಜೊತೆಗೆ ಅವರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂತಹದ್ದು, ಮತ್ತೆ ಹೊಸಬರನ್ನ ತೆಗೆದುಕೊಂಡು ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರೆ, ಹಿರಿಯರನ್ನ ಕಡೆಗಣಿಸ್ತಿದ್ದಾರೆ. ಹೀಗೆ ಸಾಲು ದೂರುಗಳು ವಿಜೇಂದ್ರ ಅವರ ಮೇಲೆ ಇವರು ಇರುವಂತಹದ್ದು ಹೈಕಮಾಂಡ್ ಮುಂದೆ ಇರಿಸ್ತಿರುವಂತಹದ್ದು. ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ. ಏನು ವಿಜೇಂದ್ರವನ್ನ ತೆಗೆದು ಕಿತ್ತಾಕೋಕ್ಕಾಗತ್ತಾ? ಅದು ಕೂಡ ಕಷ್ಟ ಇದೆ. ಯಾಕಂತಂದ್ರೆ ಅಮಿತ್ ಶಾ ಅವರು ವಿಜೇಂದ್ರ ಅವರ ಬೆನ್ನಿಗೆ ನಿಂತಿದ್ದಾರೆ. ವಿಜೇಂದ್ರ ಅವರ ಸ್ಟ್ರೆಂತ್ ಏನು ಅನ್ನುವಂಥದ್ದು ಗೊತ್ತು. ಮತ್ತೆ ಒಂದು ವೇಳೆ ಯಡಿಯೂರಪ್ಪ ಅವರನ್ನ ಈ ರೀತಿಯಾಗಿ ನಡೆಸ್ಕೊಂಡೆ ಆದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂತಹದ್ದು ಕೂಡ ಅಮಿತ್ ಶಾ ಅವರಿಗೆ ಗೊತ್ತು. ಹಾಗಾಗಿ ವಿಜೇಂದ್ರ ಅವರ ಪರವಾಗಿ ಯಾವಾಗಲೂ ಕೂಡ ಅಮಿತ್ ಶಾ ಅವರು ನಿಂತಿದ್ದಾರೆ. ಮತ್ತೆ ಅದೇ ಧೈರ್ಯ
ಧೈರ್ಯದಿಂದ ಈಗ ವಿಜೇಂದ್ರ ಅವರು ಇರುವಂತಹದ್ದು. ಸಹಜವಾಗಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿಲ್ಲ, ಯಾವುದೇ ರಾಜ್ಯದಲ್ಲೂ ಕೂಡ ಚುನಾವಣೆ ನಡೆದಿಲ್ಲ, ಈಗಲೂ ಕೂಡ ಚುನಾವಣೆ ನಡೆಯಲ್ಲ ಅನ್ನುವಂತಹ ಒಂದು ಅಭಿಪ್ರಾಯದಲ್ಲೇ ವಿಜೇಂದ್ರ ಅವರು ಇರುವಂತಹದ್ದು. ಹೀಗಾಗಿ ಹೈಕಮಾಂಡ್ ನನ್ನ ಬೆಂಬಲಕ್ಕೆ ನಿಲ್ಲುತ್ತೆ, ಹೈಕಮಾಂಡ್ಗೆ ನನ್ನ ಸ್ಟ್ರೆಂತ್ ಏನು ಅನ್ನೋದು ಗೊತ್ತು, ಹೈಕಮಾಂಡ್ ಅವರಿಗೆ ಯಡಿಯೂರಪ್ಪ ಅವರ ಸ್ಟ್ರೆಂತ್ ಏನು ಅನ್ನುವಂಥದ್ದು ಗೊತ್ತು, ಯಡಿಯೂರಪ್ಪ ಅವ್ರನ್ನ ಕಡೆಗಣಿಸಿ ಇನ್ಯಾವುದೇ ರೀತಿಯಂತ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹದನ್ನ ವಿಜೇಂದ್ರ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇವರೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅಮಿತ್ ಶಾ ಅವರ ನಿರ್ಧಾರ ಬಹಳಷ್ಟು ಮುಖ್ಯ ಆಗಿರುತ್ತೆ. ಯಾವ ನಿರ್ದೇಶನವನ್ನ ಚುನಾವಣಾ ಅಧಿಕಾರಿಗಳಿಗೆ ಕೊಡ್ತಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೊಡ್ತಾರೆ, ಬದಲಾಗ್ಲಿ ಅನ್ನುವಂತ ಸೂಚನೆ ಏನಾದ್ರು ಕೊಡ್ತಾರೋ, ಚುನಾವಣೆ ಆಗ್ಲಿ ಅನ್ನುವಂತಹದನ್ನ ಕೊಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾವ ರಾಜ್ಯದಲ್ಲೂ ಚುನಾವಣೆ ನಡೆದಿಲ್ಲ, ಮತ್ತೆ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನುವಂತ ತೋರಿಸ್ಕೊಳ್ಬೇಕಾದ್ರೆ ಚುನಾವಣೆ ಕೂಡ ನಡಿಬೇಕಾಗಿಲ್ಲ, ಸಹಮತದ ಒಪ್ಪಿಗೆ ಬೇಕಾಗುತ್ತೆ. ಆದ್ರೆ ವಿಜೇಂದ್ರ ಅವರು ಅದ್ರಲ್ಲಿ ಇರ್ತಾರ ಇಲ್ವಾ ಅನ್ನುವಂಥದ್ದು ಈಗ ಕುತೂಹಲ ಇರುವಂತದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.